ಹಲೋ ಗಾಯ್ಸ್, ಹಾಗೆ ಒಂದ್ಸಲಿ ಯೋಚನೆ ಮಾಡಿ, ನೀವು ಬೇರೆ ಜಾಗಕ್ಕೆ ಹೋಗಬೇಕು ಅಂದ್ಬಿಟ್ಟು ಫ್ಲೈಟಲ್ಲಿ ಕೂತ್ಕೋತೀರಾ. ಆದರೆ ಆ ಫ್ಲೈಟಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಮ ಅಕ್ಕಪಕ್ಕ ಕೂತಿರೋ ಜನರೆಲ್ಲ ನಿಮ್ಮನ್ನ ಸಾಯಿಸ್ಬೇಕು ಅಂತ ಇದೇ ಫ್ಲೈಟ್ ಒಳಗಡೆ ಬಂದಿದ್ದಾರೆ ಅಂತ. ಹೌದು, ಸೇಮ್ ಇದೇ ರೀತಿ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ತಗ್ಲಾಕೋತಾನೆ. ನಮ್ಮ ಹೀರೋ ಏನು ಮಾಡಬೇಕು ಅಂತ ಒಂದು ಫ್ಲೈಟ್ ಒಳಗಡೆ ಹೋಗ್ತಾನೆ. ಆದರೆ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರುವಂಥ ಜನ ಎಲ್ಲ ನಮ್ಮ ಹೀರೋನ ಪ್ರಾಣ ತೆಗಿಯೋಕೆ ಅಂತ ಬರ್ತಾರೆ. ಆಕ್ಚುಲಿ ಇವರೆಲ್ಲ ಏಂತಕ್ಕೆ ನಮ್ಮ ಹೀರೋ ಪ್ರಾಣನ ತೆಗಿಯೋಕೆ ಬರ್ತಾರೆ? ಅಷ್ಟಕ್ಕೂ ಇವನಾಕೆ ಆ ಫ್ಲೈಟ್ ಒಳಗಡೆ ಹೋದ, ಮತ್ತೆ ನಮ್ಮ ಹೀರೋ ಆ ಫ್ಲೈಟ್ ಇಂದ ವಾಪಸ್ ಬದುಕ್ ಬರ್ತಾನೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಫೈಟ್ ಆರ್ ಫ್ಲೈಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ನೆಕ್ಸ್ಟ್ ಜನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಏಜೆಂಟ್ ಆರೋನ್ನ ನಾವು ನೋಡ್ತೀವಿ. ಇವನು ಹಾಗೆ ಟೆನ್ಷನ್ ಮಾಡ್ಕೊಂಡು ತನ್ನ ಡಿಪಾರ್ಟ್ಮೆಂಟ್ ಆಫೀಸ್ ಒಳಗಡೆ ಹೋದಾಗ ಅಲ್ಲಿ ಬ್ಯಾಂಕಾಕ್ ಕಡೆಯಿಂದ ಒಂದು ವಿಡಿಯೋ ಬಂದಿರುತ್ತೆ. ಅದೇನಪ್ಪಾ ಅಂದ್ರೆ ಬ್ಯಾಂಕಾಕ್ ಅಲ್ಲಿ ಒಂದು ಫ್ಯಾಕ್ಟರಿನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿರ್ತಾರೆ. ಆ ಒಂದು ವಿಡಿಯೋ ಬಂದಿರುತ್ತೆ. ಇದೆಲ್ಲ ಏನ್ ನಡೀತೈತೆ ಅಂತ ರಾಬಿನ್ಸಿನ್ ಕೇಳಿದಾಗ ರಾಬಿನ್ಸಿನ್ ಕೂಡ ಹೇಳ್ತಾ ಹೋಗ್ತಾನೆ, ಇದನ್ನೆಲ್ಲ ಗೋಸ್ಟ್ ಮಾಡಿರೋದು ಅಂತ. ಈ ಗೋಸ್ಟ್ ಕ್ರಿಮಿನಲ್ ಎಂತ ಕ್ರಿಮಿನಲ್ ಅಂದ್ರೆ ಇದುವರೆಗೂ ಯಾರು ಕೂಡ ಇವನ್ನ ಹಿಡಿಯೋಕೆ ಆಗಿರೋದಿಲ್ಲ. ಇದೇ ರೀತಿ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಅಲ್ಲಿರುವಂತಹ ತುಂಬಾ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಾಗಿರ್ಬೋದು, ಆ ದೇಶದ GDP ನಾಗಿರ್ಬೋದು, ಎಲ್ಲರನ್ನು ಕೂಡ ಹ್ಯಾಕ್ ಮಾಡ್ಕೊಂಡು ತನ್ನ ವಶಕ್ಕೆ ತಗೋತಾ ಇರ್ತಾನೆ. ಆ ತರ ಬ್ರಿಲಿಯಂಟ್ ಮೈಂಡ್ ಇರುವಂತಹ ಒಬ್ಬ ಕ್ರಿಮಿನಲ್. ಆದ್ರೆ ಇದುವರೆಗೂ ಈ ಗೋಸ್ಟ್ ನ ಫೇಸ್ ನ ಯಾರು ಕೂಡ ನೋಡಿರೋದಿಲ್ಲ. ಆ ತರ ಆದ ಹ್ಯಾಕರ್ ಆಗಿರ್ತಾನೆ ಇವನು. ಮತ್ತೆ ಆ ಬ್ಯಾಂಕಾಕ್ ಅಲ್ಲಿ ಈ ಗೋಸ್ಟ್ ಇರ್ತಾನಲ್ಲ, ಇವನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು ಆರೋನ್ ಟೀಮ್ ನ ಡಿಪಾರ್ಟ್ಮೆಂಟ್ ಏಜೆಂಟ್ ಗಳು ಹಿಡಿಯೋಕೆ ಅಂತ ಹೋದಾಗ ಅವ್ರುಗಳೆಲ್ಲರನ್ನು ಕೂಡ ಸಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಇದರಿಂದ ಆರೋನು ಆದಷ್ಟು ಬೇಗ ಈ ಕ್ರಿಮಿನಲ್ ನ ಹಿಡಿಬೇಕು, ಇಲ್ಲ ಅಂದ್ರೆ ಈ ಕ್ರಿಮಿನಲ್ ಮುಂದಕ್ಕೆ ಏನ್ ಬೇಕಾದ್ರೂ ಮಾಡಬಹುದು, ಬೇಗ ಹೇಗಾದ್ರೂ ಯೋಚನೆ ಮಾಡಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಕ್ಯಾಥರಿನ್ ಬರ್ತಾಳೆ. ಕ್ಯಾಥರಿನ್ಗೂ ಕೂಡ ಈ ಗೋಸ್ಟ್ ಬಗ್ಗೆ ಎಲ್ಲ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ. ಇದರಿಂದ ರಾಬಿನ್ಸಿನ್ ಹತ್ರ ನಮ್ ಟೀಮ್ ಏಜೆಂಟ್ಸ್ ಗಳು ಬ್ಯಾಂಕಾಕ್ ಅಲ್ಲಿ ಇದಾರಲ್ಲ ಅವ್ರನ್ನ ಕಳಿಸಿ ಆ ಗೋಸ್ಟ್ ನ ಹಿಡಿಯೋದಕ್ಕೆ ಅಂತ ಹೇಳಿದಾಗ ರಾಬಿನ್ಸಿನ್ ಕೂಡ ಹೇಳ್ತಾನೆ, ನಮ್ಮ ಟೀಮ್ ಏಜೆಂಟ್ಸ್ ಗಳೆಲ್ಲರನ್ನು ಕೂಡ ಆ ಗೋಸ್ಟ್ ಕ್ರಿಮಿನಲ್ ಸಾಯಿಸಿದ್ದಾರೆ ಅಂತ. ಇದರಿಂದ ಇವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಾಗ ಆರೋನ್ ಒಂದು ವಿಷಯನ ಹೇಳ್ತಾನೆ, ನಾವು ಸಿಂಗಾಪುರ್ ಅಲ್ಲಿ ಇರುವಂತ ಟೀಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ. ಅದಕ್ಕೆ ಕ್ಯಾಥರಿನ್ ಕೂಡ ಸಿಂಗಾಪುರ್ ಇರೋ ಟೀಮು ಬ್ಯಾಂಕಾಕ್ ಹೋಗೋಷ್ಟಲ್ಲಿ ತುಂಬಾ ಟೈಮ್ ಹಿಡಿದು ಬಿಡುತ್ತೆ. ಅಷ್ಟರಲ್ಲಿ ಅವಳು ಎಸ್ಕೇಪ್ ಆಗಿ ಹೋಗ್ಬಿಡ್ತಾಳೆ ಅಂತ. ಮತ್ತೆ ಆ ಬ್ಯಾಂಕಾಕ್ ಸಿಟಿಯ CC ಕ್ಯಾಮ್ರಾದಲ್ಲಿ ಈ ಗೋಸ್ಟ್ ಹೋಗ್ತಿರೋಂತ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಆದ್ರೆ ಅದರಲ್ಲೂ ಕೂಡ ಇವಳು ಫೇಸ್ ಯಾವ್ದು ಕೂಡ ಕ್ಲಿಯರ್ ಆಗಿ ಬಂದಿರೋದಿಲ್ಲ. ಮತ್ತೆ ಕ್ಯಾಥರಿನ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಇವಳು ಸೀದಾ ಏರ್ಪೋರ್ಟ್ ಗೆ ಹೋಗ್ತಾ ಇದ್ದಾಳೆ ಅಂತ. ಇದರಿಂದ ಈಗ ಅರ್ಜೆಂಟ್ ನಮ್ಗೆ ಯಾರು ಬೇಕು ಬ್ಯಾಂಕಾಕ್ ಅಲ್ಲಿ ಇರೋರು ನಮ್ ಕಡೆಯವರು ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಒಬ್ಬನ ಹೆಸರು ಜ್ಞಾಪಕ ಬರುತ್ತೆ. ಇಲ್ಲಿಂದ ಸೀನು ಬ್ಯಾಂಕಾಕ್ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲೇ ನಾವು ನಮ್ ಹೀರೋನ ನೋಡ್ತೀವಿ. ಇವನ ಹೆಸರು ಲೂಕಸ್ ಅಂತ. ಹೀಗೆ ನಮ್ ಲೂಕಸ್ ಹಾಗೆ ಎದ್ಬಿಟ್ಟು ಹಾಗೆ ಡ್ರಿಂಕ್ಸ್ ಮಾಡೋಣ ಅಂತ ಬಾರ್ಗೆ ಹೋಗಿ ಕೂತ್ಕೋತಾನೆ. ಹೀಗೆ ಕೂತ್ಕೊಂಡು ಡ್ರಿಂಕ್ಸ್ ನ ಮಾಡ್ತಿರ್ಬೇಕಾದ್ರೆ ಇವನ್ಗೆ ಕ್ಯಾಥರಿನ್ ಫೋನ್ ಬಂದ್ಬಿಡುತ್ತೆ. ಇದರಿಂದ ಇವನು ಭಯ ಪಡ್ಕೊಂಡು ಫಸ್ಟ್ ಸಲಿ ಆ ಕಾಲ್ ನ ಕಟ್ ಮಾಡ್ತಾನೆ. ಆದ್ರೆ ಸೆಕೆಂಡ್ ಸಲಿ ಅದೇ ರೀತಿ ಫೋನ್ ಬಂದಾಗ ಕಾಲ್ ನ ಪಿಕ್ ಮಾಡ್ತಾನೆ. ಕ್ಯಾಥರಿನ್ ಕೂಡ ನೀನಿಂದ ಸ್ವಲ್ಪ ನನಗೆ ಸಹಾಯ ಆಗ್ಬೇಕು ಅಂದಾಗ ಇವನು ಬಾಯಿಗೆ ಬಂದಂಗೆ ಬೈತಾನೆ. 2 ವರ್ಷ ಆದ್ಮೇಲೆ ನನಗೆ ಫೋನ್ ಮಾಡಿದ್ದೆ, ನನ್ನ ಸಹಾಯ ಕೇಳ್ಕೊಂಡು ಇನ್ನೊಂದ್ಸಲಿ ನನಗೆ ಫೋನ್ ಮಾಡಿದ್ರೆ ಇನ್ನೂ ಕೆಟ್ಟದಾಗಿ ಬೈತೀನಿ ಅನ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಅಲ್ಲೇ ಇದ್ದಂತ ಬಾರ್ ಅಟೆಂಡರ್ಗೆ ಒಂದು ಕಾಲ್ ಬರುತ್ತೆ. ಅವಳು ಕೂಡ ಫೋನ್ ಎತ್ತಿದಾಗ ನಿಮ್ ಮುಂದೆ ಕೂತಿದ್ದಾನಲ್ಲ ಆ ಲೂಕಸ್ಗೆ ಹೇಳು, ನೀನೇನಾದ್ರೂ ನಾನು ಹೇಳಿರೋ ಕೆಲಸ ಮಾಡ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಇದೇ ರೀತಿ ಓಡ್ಬೇಕಾಗುತ್ತೆ, ಇನ್ನು ಅದೇ ರೀತಿ ಓಡೋ ರೀತಿ ಮಾಡ್ತೀನಿ ಅಂತ ಎದುರಿಸ್ತಾ ಇರ್ತಾಳೆ. ಆಗ ನಮ್ ಲೂಕಸ್ ನೋಡ್ತಾನೆ, ಇವನ್ನ ಹಿಡಿಯೋದಕ್ಕೆ ಅನ್ಬಿಟ್ಟು ಕೆಲವು ಜನರೆಲ್ಲ ಬಂದಿರ್ತಾರೆ. ಇದರಿಂದ ಅವ್ರಿಗೆ ಹಾಕೊಂಡ್ ಸರಿಯಾಗಿ ಹೊಡಿತಾನೆ. ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಮತ್ತೆ ಅವಳು ಕಾಲ್ ಮಾಡಿದಾಗ ಎತ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಅವಾಗ ಕ್ಯಾಥರಿನ್, ನಾನು ಹೇಳುವಂತ ಕೆಲಸ ನೀನ್ ನನಗೆ ಮಾಡ್ಕೊಟ್ರೆ ನಿನ್ನ ಜೀವನನ ನನಗೆ ವಾಪಸ್ ಕೊಟ್ಬಿಡ್ತೀವಿ, ನೀನು ಎಲ್ಲಿ ಬೇಕಾದ್ರೂ ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದು, ಆ ರೀತಿ ನಾನು ಮಾಡ್ತೀನಿ ಅಂತ ಎಲ್ಲ ಹೇಳಿದಾಗ ಇವನು ಕೂಡ ಸರಿ ಆಯ್ತು ಏನ್ ಡೀಲ್ ಅದು ಹೇಳು ಮಾಡ್ಕೊಡ್ತೀನಿ ಅಂದಾಗ, ಏನಿಲ್ಲ ನೀನೀಗ ಸೀದಾ ಏರ್ಪೋರ್ಟ್ಗೆ ಹೋಗು, ಅಲ್ಲಿ ನಾವು ಹೇಳ್ತೀವಿ ಯಾವ ಫ್ಲೈಟ್ ಎತ್ತಬೇಕು ಅಂತ. ಆ ಫ್ಲೈಟ್ ಒಳಗಡೆ ಒಬ್ಬ ನಮಗೆ ಇಂಪಾರ್ಟೆಂಟ್ ಆಗಿರೋ ಕ್ರಿಮಿನಲ್ ಇದ್ದಾನೆ. ಆ ಕ್ರಿಮಿನಲ್ ನೀನು ಜೀವಂತವಾಗಿ ಹಿಡಿದು ನಮ್ಮ ಕೈ ತಂದು ಕೊಟ್ರೆ ನಿನ್ನ ಫ್ರೀಯಾಗಿ ಬದುಕಕ್ಕೆ ಬಿಡ್ತೀವಿ ಅಂತ. ಇದರಿಂದ ಇವನ್ಗೂ ಕೂಡ ಇದಿಷ್ಟ ಇಲ್ದಲೆ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಇವನ್ ಯಾಕೆ ಇಲ್ಲಿ ಸಿಗಾಕೊಂಡ ಇಷ್ಟೊಂದು ಯಾಕೆ ಪರದಾಡ್ತಾ ಇದ್ದಾನೆ ಅಂತ ಮುಂದೆ ಗೊತ್ತಾಗುತ್ತೆ ನಮ್ಗೆ. ಅದೇ ರೀತಿ ನಮ್ ಹೀರೋನು ಕೂಡ ಟ್ಯಾಕ್ಸಿನ ಹಿಡ್ಕೊಂಡು ಏರ್ಪೋರ್ಟ್ ಕಡೆಗೆ ಹೊರಡ್ತಾನೆ. ಈ ಕಡೆ ಕ್ಯಾಥರಿನ್ ಮತ್ತೆ ಆರೋನು ಇವನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಶೇಮಸ್ ಏಜೆಂಟ್ ಹೇಳ್ತಾನೆ, ಈಗ ಗೋಸ್ಟ್ ಕ್ರಿಮಿನಲ್ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಅದು ಸ್ಯಾನ್ ಫ್ರಾನ್ಸಿಸ್ಗೆ ಹೋಗ್ತಾ ಇದ್ದಾಳೆ ಅಂತ. ಇದರಿಂದ ನಮ್ ಹೀರೋ ಲೂಕಸ್ ನ ಅದೇ ಒಂದು ಫ್ಲೈಟ್ ಒಳಗಡೆ ಹತ್ಸೋದಕ್ಕೆ ಹೇಳ್ತಾರೆ. ಮತ್ತೆ ಕ್ಯಾಥರಿನ್ಗೆ ಆ ವಿಡಿಯೋ ಫುಟೇಜ್ ಅಲ್ಲಿ ಇನ್ನೊಂದು ಕ್ಲೂನು ಸಿಗುತ್ತೆ. ಅದೇನಪ್ಪ ಅಂದ್ರೆ ಆ ಗೋಸ್ಟ್ ಕ್ರಿಮಿನಲ್ಗೆ ಏಟ್ ಆಗ್ಬಿಟ್ಟಿರುತ್ತೆ. ಅವನ ಒಂದು ಬ್ಲಡ್ ಆ ಒಂದು ರಸ್ತೆ ಮೇಲೆ ಬಿದ್ದಿರುತ್ತೆ. ಇದರಿಂದ ನಮ್ ಕಡೆಯವ್ರನ್ನ ಆ ಬ್ಲಡ್ ನ ಫಾಲೋ ಮಾಡ್ಕೊಂಡು ಹೋಗಕ್ ಹೇಳಿ ಆ
ಆ ಕ್ರಿಮಿನಲ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಯಾವ್ದಾರು ಒಂದು ಡಾಕ್ಟರ್ ಹತ್ರ ಹೋಗಿರ್ತಾಳೆ, ಅವ್ರನ್ನ ವಿಚಾರಿಸಿ ನೀವು ಅಂದ್ಬಿಟ್ಟು ಕ್ಯಾಥರಿನ್ ಹೇಳ್ತಾಳೆ. ಈ ಕಡೆ ನಮ್ಮ ಹೀರೋ ಏರ್ಪೋರ್ಟ್ ಗೆ ಬರ್ತಾನೆ. ಏರ್ಪೋರ್ಟ್ ಗೆ ಬಂದ್ಬಿಟ್ಟು ಹಾಗೆ ನೋಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇವನ್ಗೆ ಪಾಸ್ಪೋರ್ಟ್ ನ ಕೊಡ್ತಾನೆ. 15 ನಿಮಿಷದಲ್ಲಿ ಇವನ್ ಪಾಸ್ಪೋರ್ಟ್ ರೆಡಿ ಆಗ್ಬಿಟ್ಟಿರುತ್ತೆ. ಇವನು ಕೂಡ ಮತ್ತೆ ಆ ಕ್ಯಾಥರಿನ್ ಗೆ ಫೋನ್ ಹಾಕ್ಬಿಟ್ಟು ಆ ಕ್ರಿಮಿನಲ್ ನೋಡೋದಕ್ಕೆ ಹೇಗಿದೆ ಅವ್ನ ಡೀಟೇಲ್ಸ್ ಕೊಡು ಅಂತ ಎಲ್ಲ ಕೇಳಿದಾಗ ಇವಳಿಗೇನು ಗೊತ್ತೇ ಇರೋದಿಲ್ವಲ್ಲ, ಆ ಕ್ರಿಮಿನಲ್ ಹೇಗಿದ್ದಾನೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆದ್ರೆ ಇದೊಂದು ವಿಷಯ ಹೇಳ್ತೀನಿ, ಅವನ್ಗೆ ಗಾಯ ಆಗಿದೆ. ಇದೊಂದೇ ಕ್ಲೂ ನಮ್ಗೆ ಸಿಕ್ಕಿರೋದು. ಆ ಫ್ಲೈಟ್ ಒಳಗಡೆ ನೀನು ಹೋದಾಗ ಅಲ್ಲಿರುವಂತಹ ಪ್ಯಾಸೆಂಜರ್ಸ್ ಗಳನ್ನ ನೋಡು, ಅದ್ರಲ್ಲಿ ಯಾರಿಗೆ ತುಂಬಾ ಗಾಯ ಆಗಿರುತ್ತೋ ಅನ್ಕೊಂಡ್ಬಿಡು ಅವನೇ ಕ್ರಿಮಿನಲ್ ಅಂತ. ಇದ್ರಿಂದ ಲೂಕಸ್ ಕೂಡ ಸರಿ ಆಯ್ತು ನಾನು ನೋಡ್ಕೋತೀನಿ ಅನ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ನಮ್ ಹೀರೋನು ಕೂಡ ಪಾಸ್ಪೋರ್ಟ್ ಎಲ್ಲ ಸಬ್ಮಿಟ್ ಮಾಡ್ಬಿಟ್ಟು ಈ ಫ್ಲೈಟ್ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಶಿಸ್ತಾಗಿ ಹೋಗಿ ಒಂದ್ ಸೀಟ್ ಗೆ ಕೂತ್ಕೋತಾನೆ. ಕೂತ್ಕೊಂಡಾಗ ಅವನ್ ಪಕ್ಕ ಕ್ಯಾರಿನ್ ಅನ್ನೋ ಒಬ್ಬ ವ್ಯಕ್ತಿ ತುಂಬಾ ತಲೆ ತಿಂತ ಇರ್ತಾನೆ, ವಟ ಅಂತ ಇರ್ತಾನೆ ಯಾವಾಗ್ಲೂ. ನಾನು ಕೊರಿಯೋಗ್ರಾಫರ್ ಹಾಗಿದ್ದೆ ಹೀಗಿದ್ದೆ, ನಾನು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀನಿ, ಅದೇ ನನ್ ಕನ್ಸಾಗಿತ್ತು ಅನ್ಬಿಟ್ಟು ಇವ್ನಿಗೆ ತುಂಬಾ ತಲೆ ತಿಂತ ಇರ್ತಾನೆ. ಇವ್ನಿಗೆ ಇರಿಟೇಟ್ ಆಗ್ತಾ ಇರುತ್ತೆ ಇದರಿಂದ. ಈ ಕಡೆ ಕ್ಯಾಥರಿನ್ ಹತ್ರ ರಾಬಿನ್ಸನ್ ಬಂದ್ಬಿಟ್ಟು ಇನ್ನೊಂದು ವಿಷಯನ ಹೇಳ್ತಾನೆ. ನಾವು ಗೋಸ್ಟ್ ನ ಹುಡುಕ್ತಾ ಇದೀವಲ್ಲ, ಡಾರ್ಕ್ ವೆಬ್ ಅಲ್ಲಿ ಇನ್ನೊಂದು ವಿಷಯ ನಮ್ಗೆ ಗೊತ್ತಾಗಿದೆ. ಈ ಗೋಸ್ಟ್ ನ ಹುಡುಕೊಂಡು ತುಂಬಾ ಜನ ಹೋಗಿದ್ದಾರೆ. ಯಾಕಪ್ಪ ಅಂದ್ರೆ ಈ ಗೋಸ್ಟ್ ನ ಹುಡುಕೊಟ್ಟವ್ರಿಗೆ $10 million ನ ಕೊಡ್ತೀನಿ ಅಂತ ಪ್ರೈಸ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರೋ ಗೊತ್ತಿಲ್ಲ, ಇದರಿಂದ ಎಷ್ಟೊಂದು ಕ್ರಿಮಿನಲ್ಸ್ ಗಳು ಅದೇ ಒಂದು ಫ್ಲೈಟ್ ಅಲ್ಲಿ ಹತ್ತಿದ್ದಾರೆ ಅಂತ. ಅಂದ್ರೆ ಇವಾಗ ನಮ್ ಹೀರೋ ಇರೋಂತ ಒಂದು ಫ್ಲೈಟ್ ಒಳಗಡೆ ಅಕ್ಕಪಕ್ಕ ಇರೋರೆಲ್ಲ ಬರೀ ಕ್ರಿಮಿನಲ್ಸ್ ಗಳೇ, ಅದ್ರಲ್ಲಿ ಸ್ವಲ್ಪ ಜನ ಮಾತ್ರ ಪ್ಯಾಸೆಂಜರ್ಸ್ ಗಳು ನಾರ್ಮಲ್. ಇದನ್ನ ಕೇಳಿ ಕ್ಯಾಥರಿನ್ ಗಂತೂ ತಲೆ ಕೆಟ್ಟುಂಟೋಗ್ಬಿಡುತ್ತೆ. ಈ ಕಡೆ ಇವನು ವಟ ಅಂತ ಇರ್ತಾನಲ್ಲ, ಇದರಿಂದ ನಂಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ ಬರ್ತೀನಿ ಇರು ಅನ್ಬಿಟ್ಟು ಹಾಗೆ ಆ ಫ್ಲೈಟ್ ನ ಸುತ್ತಾಡ್ತಾ ಇರ್ತಾನೆ. ಹಾಗೆ ನೋಡ್ತಾ ಇರ್ತಾನೆ ಆ ಗೋಸ್ಟು ಯಾರಿರ್ಬೋದು ಅಂತ. ಮತ್ತೆ ಇವನು ತನ್ನ ಸೀಟ್ಗೆ ವಾಪಸ್ ಬಂದು ಕೂತ್ಕೊಂಡಾಗ ಆ ವ್ಯಕ್ತಿ ಡ್ರಿಂಕ್ಸ್ ನ ತಗೊಂಬಂದ್ ಇಟ್ಟಿರ್ತಾನೆ. ಬಾ ಎಂಜಾಯ್ ಮಾಡೋಣ ಇಬ್ರು ಕುಡಿಯೋಣ ಅನ್ಬಿಟ್ಟು. ಇದರಿಂದ ಇವನು ಕೂಡ ಡ್ರಿಂಕ್ಸ್ ಅಂದ್ರೆ ಆಸೆ ಅಲ್ವಾ, ಇದರಿಂದ ಕುಡ್ಕೊಂಡ್ಬಿಡ್ತಾನೆ. ಆ ಡ್ರಿಂಕ್ಸ್ ನ ಕುಡ್ದಾಗ ನೆಕ್ಸ್ಟ್ ಸೆಕೆಂಡ್ಗೆ ನಮ್ ಹೀರೋ ಕಣ್ಣೆಲ್ಲ ಮಂಜಾಕಕ್ಕೆ ಶುರುವಾಗುತ್ತೆ. ನೋಡಿದ್ರೆ ಆ ಡ್ರಿಂಕ್ಸ್ ಒಳಗಡೆ ಏನೋ ಒಂದು ಮಿಕ್ಸ್ ಮಾಡಿರ್ತಾನೆ ಇವನು. ಇದರಿಂದ ಎದ್ದಿ ಬಾತ್ರೂಮ್ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಆಗ್ತಾನೆ ಇರೋದಿಲ್ಲ ಇವನ್ ಕೈಲಿ. ಇದರಿಂದ ಈ ಕೈಯನ್ನೇ ನಾನ್ ನೋಡ್ಕೋತೀನಿ ಇವನ್ನ ಅನ್ಬಿಟ್ಟು ಅವನ್ನ ಕರ್ಕೊಂಡು ಬಾತ್ರೂಮ್ ಒಳಗಡೆ ಹೋಗ್ತಾನೆ. ಆಕ್ಚುಲಿ ಈ ಕಾಯನ್ ಕೂಡ ಒಂದು ಕ್ರಿಮಿನಲ್ ಆಗಿರ್ತಾನೆ. ಇವನ ಗೋಸ್ಟ್ ಇರ್ಬೋದು ಅನ್ಬಿಟ್ಟು ಇವನ್ಗೆ ಸರಿಯಾಗಿ ಹೊಡಿಯಕ್ ಶುರು ಮಾಡ್ತಾನೆ. ಇನ್ನ ಮುಗಿಸಿದ್ರೆ ನಮ್ಗೆ $10 million ಸಿಗುತ್ತೆ, ಹಾಗಾಗಿ ನೀವು ಇದನ್ನ ಮಾಡ್ತಾ ಇದೀವಿ ಅನ್ಬಿಟ್ಟು ನಮ್ ಹೀರೋನ ಗೋಸ್ಟ್ ಅನ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾನೆ. ನಮ್ ಹೀರೋನು ಕೂಡ ಹೊಡಿಯೋಕೆ ತುಂಬಾ ಟ್ರೈ ಮಾಡ್ತಾನೆ, ಆಗೋದಿಲ್ಲ. ಯಾಕೆಂದ್ರೆ ಇವ್ಗೆ ಮತ್ಪಾರು ಅಂತ ಒಂದು ಪೌಡರ್ ಮಿಕ್ಸ್ ಮಾಡ್ಕೊಟ್ಟಿರ್ತಾನಲ್ಲ, ಇದರಿಂದ ಅವ್ನಿಗೆ ಹೊಡಿಯಕ್ ಆಗ್ತಾ ಇರೋದಿಲ್ಲ. ಕೈಯನ್ ಕೂಡ ನಮ್ ಹೀರೋಗೆ ಚೆನ್ನಾಗಿ ಹೊಡೆದಿಟ್ಕೊಂಡ್ಬಿಟ್ಟು ಇನ್ನೇನು ಅವ್ನ ಕುತ್ಕೆನ ಹಿಸ್ಕಿ ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ ಮೇಲ್ಗಡೆ ಒಂದು ಚೂಪ್ ಆಗಿರೋ ಆಬ್ಜೆಕ್ಟ್ ಇರುತ್ತೆ. ಅದನ್ನ ನಮ್ ಹೀರೋ ನೋಡ್ಬಿಟ್ಟು ತನ್ನ ಫುಲ್ ಪವರ್ ನ ಯೂಸ್ ಮಾಡಿ ಕೈಯನ್ನ ಮೇಲ್ಗಡೆಗೆ ಫೋರ್ಸ್ ಆಗಿ ಎತ್ತುತ್ತಾನೆ. ಎತ್ತಿದಾಗ ಅವನ ಬೋಡೆ ಒಳಗಡೆಗೆ ಈ ಆಬ್ಜೆಕ್ಟ್ ಚುಚ್ಕೊಂಡು ಆ ಕೈಯನ್ನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದನ್ನ ನೋಡಿ ನಮ್ ಹೀರೋನು ಕೂಡ ಹೆಂಗೋ ಪ್ರಾಣ ಬಚಾವಾಯ್ತು ಅನ್ಬಿಟ್ಟು ನೆಮ್ಮದಿಯಾಗಿ ಕ್ಯಾಥರಿನ್ಗೆ ಒಂದು ಮೆಸೇಜ್ ಆಗ್ತಾನೆ, ನಾನು ಇವಾಗ ತಾನೆ ಒಬ್ಬನ ಕೊಲೆ ಮಾಡ್ಬಿಟ್ಟೆ ಅಂತ. ಮತ್ತೆ ಬಾಡಿ ಒಳಗಡೆ ಆ ಮತ್ಪಾರ ಅಂತ ಡ್ರಿಂಕ್ಸ್ ಹೋಗಿರುತ್ತಲ್ಲ, ಅದನ್ನೆಲ್ಲ ಆಚೆ ತೆಗಿಬೇಕು ಅಂದ್ಬಿಟ್ಟು ಅಲ್ಲೇ ಶವರ್ ರೂಮ್ ಅಲ್ಲಿ ಶಾಂಪೂ ಇರುತ್ತೆ, ಅದನ್ನು ತನ್ನ ಬಾಯಿಗೆ ಹೊಯ್ಕೊಂಡು ಅಲ್ಲೇ ವಾಂತಿಯನ್ನ ಮಾಡ್ಬಿಡ್ತಾನೆ. ಈ ಕಡೆ ಫ್ಲೈಟ್ ನ ಕೆಳಗಡೆ ಕಾರ್ಗೋ ಏರಿಯಾದಲ್ಲಿ ಅಂದ್ರೆ ಲಗೇಜ್ ಗಳನ್ನೆಲ್ಲ ಸ್ಟೋರ್ ಮಾಡಿ ಇರ್ತಾರಲ್ಲ, ಆ ಒಂದು ಜಾಗದಲ್ಲಿ ಒಬ್ಬ ಮಿಸ್ಟೀರಿಯಸ್ ಆಗಿರೋ ಗನ್ಗಳು ಮತ್ತೆ ಹಾಗೆ ವೆಪನ್ಸ್ ಗಳನ್ನೆಲ್ಲ ಒಂದು ಬ್ಯಾಗ್ಗೆ ಹಾಕಿ ಅದನ್ನ ಒಂದ್ ಜಾಗಕ್ಕೆ ಹಿಗ್ತಾನೆ. ಆ ಒಂದು ಬ್ಯಾಗ್ ನ ಒಬ್ಬ ವ್ಯಕ್ತಿ ಬಂದು ತಗೊಂಡು ಹೋಗ್ತಾನೆ. ಮತ್ತೆ ಈ ಕಡೆ ನಮ್ಮ ಹೀರೋ ವಾಂತಿ ಎಲ್ಲ ಮಾಡಿ ಕ್ಲೀನ್ ಆಗಿ ಕಾನ್ಶಿಯನ್ಸ್ ಗೆ ಬರ್ತಾನೆ. ಮತ್ತೆ ಅವ್ನ ಬಾಡಿ ಇರುತ್ತಲ್ಲ ಹೇಗಾದ್ರೂ ಮಾಡಿ ಮುಚ್ಚಾಕ್ಬೇಕು ಅನ್ಬಿಟ್ಟು ಮೇಲ್ಗಡೆ ರೂಫ್ ನ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆ ಬಾಡಿನ ಬಚ್ಚಿಕ್ತಾ ಇರ್ತಾರೆ. ಇವನ್ ಹೋಗಿ ತುಂಬಾ ಹೊತ್ತಾಗಿರೋದ್ರಿಂದ ಸ್ಕೈ ಅಟೆಂಡರ್ ರಾಯ್ ಮತ್ತೆ ಹಾಗೆ ಈಶಾ ಇಬ್ರು ಕೂಡ ಬಂದ್ಬಿಟ್ಟು ಆ ಒಂದು ವಾಶ್ರೂಮ್ ಡೋರ್ ನ ನಾಕ್ ಮಾಡ್ತಾ ಇರ್ತಾರೆ. ಏನಾರು ಹೇಳ್ಬೇಕು, ನೀವು ಹೋಗಿ ತುಂಬಾ ಹೊತ್ತಾಯ್ತು, ಆಚೆ ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ನಮ್ ಹೀರೋನು ಕೂಡ 5 ನಿಮಿಷ ಅಂತ ಇರ್ತಾನೆ. ಅವಾಗ ಅಲ್ಲಿಗೆ ಸ್ಕೈ ಮಾರ್ಷಲ್ ಬಂದ್ಬಿಟ್ಟು ಬೇಗ ಓಪನ್ ಮಾಡಿ ನಾವು ನಿಮ್ ಬಗ್ಗೆ ವಿಚಾರಿಸಬೇಕು ಅಂದಾಗ ಇವನು ಕೂಡ ಓಪನ್ ಮಾಡ್ತಾನೆ. ಓಪನ್ ಮಾಡ್ಬಿಟ್ಟು ನಂಗೆ ಸ್ವಲ್ಪ ವಾಂತಿ ಆಗ್ತಾ ಇದೆ, ಇದರಿಂದ ನಂಗೆ ಟೈಮ್ ತಗೋತಾ ಇದೆ, ನನ್ಗೇನು ಆಗಿಲ್ಲ ಅಂತ. ಅವಾಗ ರಾಯ್ ನೋಡ್ತಾನೆ ಸೀಲಿಂಗ್ ಮೇಲಿಂದ ರಕ್ತ ಬರ್ತಾ ಇರುತ್ತೆ. ಇದರಿಂದ ಸ್ಕೈ ಮಾರ್ಷಲ್ ಇವನ್ ಮೇಲೆ ಗನ್ ಪಾಯಿಂಟ್ ಮಾಡಕ್ಕಿಂತ ಬಂದಾಗ ಗನ್ ಕಿತ್ಕೊಂಡು ಇವನ್ಗೆ ಹೊಡೆದು ಅವನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಮತ್ತೆ ಇವರಿಬ್ರು ಕೂಡ ಅದೇ ಒಂದು ವಾಶ್ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೀರೋ ನಿಜಾನೆಲ್ಲ ಹೇಳ್ಬಿಡ್ತಾನೆ, ನಾನೊಬ್ಬ FBI, ಇಲ್ಲೊಬ್ಬ ಕ್ರಿಮಿನಲ್ ನಾನು ಹಿಡಿಯೋಕೆ ಬಂದಿದ್ದೀನಿ, ನೀವು ನನಗೆ ಸಹಾಯ ಮಾಡಿದ್ರೆ ಆದಷ್ಟು ಬೇಗ ಆ ಕ್ರಿಮಿನಲ್ ನಾವು ಹಿಡಿಬಹುದು ಅಂತ. ಇವ್ರಿಗೂ ಕೂಡ ಗೊತ್ತಾಗುತ್ತೆ ಇವ್ರು ಹುಡುಕ್ತಾ ಇರೋದು ಗೋಸ್ಟ್ ನ ಅಂತ. ಇದರಿಂದ ಈಶಾ ಮತ್ತೆ ರಾಯ್ ಇಬ್ರು ಕೂಡ ಇವ್ಗೆ ಸಹಾಯ ಮಾಡೋದಕ್ಕೆ ಒಪ್ಕೋತಾರೆ. ಹಾಗೆ ಇವನ್ಗೊಂದು ಬೇರೆ ಬಟ್ಟೆ ಕೂಡ ಕೊಡ್ತಾರೆ ಹಾಕೊಳ್ಳೋದಕ್ಕೆ ಅನ್ಬಿಟ್ಟು. ನಮ್ಮ ಹೀರೋ ಆ ವಾಶ್ರೂಮ್ ಇಂದ ಆಚೆ ಬಂದ್ಬಿಟ್ಟು ಆ ಫ್ಲೈಟ್ ಅಲ್ಲಿ ಕೂತಿರೋ ಪ್ಯಾಸೆಂಜರ್ಸ್ ಗಳೆಲ್ಲರನ್ನು ಕೂಡ ನೋಡ್ತಾ ಇರ್ತಾನೆ. ಆದಷ್ಟು ಬೇಗ ಗೋಸ್ಟ್ ನ ಹುಡುಕ್ಬೇಕು ಅನ್ಬಿಟ್ಟು. ಹಾಗೆ ನೋಡ್ಬಿಟ್ಟು ವಾಪಸ್ಸು ಈ ರಾಯ್ ಹತ್ರ ಬಂದಾಗ ಅವ್ನು ಹೇಳ್ತಾನೆ, ನನ್ಗೊಂದು ಬ್ಯಾರ್ಜ್ ಸಿಕ್ತು, ಪೊಲೀಸ್ ಬ್ಯಾರ್ಜು, ಅದು ಡಿಸ್ಪೆನ್ ಅಲ್ಲಿ ಅಂತ. ಅವಾಗ ಇವನ್ಗೆ ಡೌಟ್ ಬಂದ್ಬಿಟ್ಟು ಅಲ್ಲೇ ಇದ್ದಂತಹ ಒಂದು ಚಿಕ್ಕ ಡೋರ್ ನ ಓಪನ್ ಮಾಡ್ತಾನೆ. ಅದ್ರಲ್ಲೆಲ್ಲ ಬ್ಲಡ್ ಆಗ್ಬಿಟ್ಟಿರುತ್ತೆ. ಈ ಜಾಗ ಎಲ್ಲೋಗುತ್ತೆ ಅಂತ ಕೇಳಿದಾಗ ಇದು ಕಾರ್ಗೋ ಹೋಲ್ಡರ್ಗೆ ಹೋಗುತ್ತೆ ಅಂತ ಹೇಳ್ತಾನೆ. ಇದರಿಂದ ನನ್ನ ಅಲ್ಲಿ ಕರ್ಕೊಂಡು ಹೋಗುವಾಗ ಅಲ್ಲಿಗೆ ಈಶಾ
ಅಂದ್ಬಿಟ್ಟು ನಾನ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಅನ್ಬಿಟ್ಟು ಇವರಿಬ್ರು ಕೂಡ ಕಾರ್ಗೋ ಹೋಲ್ಡರ್ಗೆ ಬರ್ತಾರೆ. ಬಂದಾಗ ಆ ಡೋರ್ ಎಲ್ಲಿ ಲಿಂಕ್ ಆಗಿರುತ್ತೋ ಆ ಡೋರ್ನ ಓಪನ್ ಮಾಡಿದಾಗ ಅಲ್ಲಿ ಸ್ಕೈ ಮಾರ್ಷಲ್ ನ ಡೆಡ್ ಬಾಡಿ ಇರುತ್ತೆ. ಆಕ್ಚುಲಿ ನಿಜವಾದ ಸ್ಕೈ ಮಾರ್ಷಲ್ ಅಂದ್ರೆ ಇವನೇ ಆಗಿರ್ತಾನೆ. ನಮ್ಮ ಹೀರೋನ ಲಾಕ್ ಮಾಡಕ್ಕೆ ಅಂತ ಬಂದಿದ್ನಲ್ಲ ಅವನು ಫೇಕ್ ಆಗಿರ್ತಾನೆ. ಇದರಿಂದ ಈಶಾಗಂತೂ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ನಮ್ಮ ಹೀರೋ ಕೂತ್ಕೊಂಡು ಕೂಲ್ ಆಗಿ ಮಾತಾಡ್ತಾ ಇರ್ತಾನೆ. ಯಾಕೆ ನನ್ಗೆ ಇಷ್ಟೊಂದು ಶಕೆ ಆಗ್ತೈತೆ, ಅದ್ ಯಾಕೆ ಅಂತ ಗೊತ್ತಾ, ನಾನು ಇಷ್ಟು ವರ್ಷ FBI ಅಲ್ಲಿದ್ದಾಗ ನನ್ಗೆ ತುಂಬಾ ಫೈಟ್ಸ್ ಅಲ್ಲಿ ತುಂಬಾ ಬುಲೆಟ್ಸ್ ಗಳು ಕೂಡ ಬಿದ್ದಿದ್ದಾವೆ, ತುಂಬಾ ಚಾಕುಗಳಿಂದ ಏಟು ಕೂಡ ಆಗಿದೆ. ಅವಾಗೆಲ್ಲ ಕೂಡ ನನ್ಗೆ ಇದೇ ರೀತಿ ಸ್ಪ್ಲಿಟ್ ಆಗ್ತಿತ್ತು. ಪದೇ ಪದೇ ನಾನು ಆ ಗಾಯನೇ ಮುಡ್ಕೋತಿದ್ದೆ. ಇವಾಗ ನೀನು ಕೂಡ ಪದೇ ಪದೇ ನಿನ್ ಹೊಟ್ಟೆನೆ ಮುಡ್ಕೋತಾ ಇದೀಯಾ, ಅಲ್ಲಿ ಗಾಯ ಆಗಿದೆ ಅಂತ ನನಗೆ ಗೊತ್ತು. ಅಂದ್ರೆ ನಮ್ ಹೀರೋ ಈಸಿಯಾಗಿ ಕಂಡು ಹಿಡ್ಬಿಡ್ತಾನೆ ಇವಳೆ ಗೋಸ್ಟ್ ಅಂತ. ಯಾಕೆ ಅಂದ್ರೆ ಆ ಗೋಸ್ಟ್ ಗೆ ಹೇಟ್ ಆಗಿತ್ತಲ್ಲ ಅದೆಲ್ಲೂ ಕೂಡ ಆಗಿರೋದಿಲ್ಲ, ಹೊಟ್ಟೆ ಹತ್ರ ಆಗಿರುತ್ತೆ. ಇದರಿಂದ ನಮ್ ಹೀರೋ ಈಸಿಯಾಗಿ ಕಂಡು ಹಿಡಿದು ಬಿಟ್ಟಿರ್ತಾನೆ. ಕ್ಯಾಥರಿನ್ ಮುಂಚೆನೆ ಹೇಳಿರ್ತಾಳೆ ಗೋಸ್ಟ್ ಗೆ ಹೇಟ್ ಆಗಿದೆ ಅಂತ, ಹೀಗಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾನೆ. ಇವ್ನು ಅನ್ಕೊಂಡೇ ಇರೋದಿಲ್ಲ ಇಷ್ಟು ದೊಡ್ಡ ಗೋಸ್ಟ್ ಕ್ರಿಮಿನಲ್ ಒಂದು ಹುಡುಗಿ ಆಗಿದ್ದಾಳೆ ಅಂತ. ಇವನು ಹುಡುಗ ಅನ್ಕೊಂಡಿರ್ತಾನೆ. ಇದರಿಂದ ಅವಳ ಜೊತೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಆ ಕಾರ್ಗೋ ಹೋಲ್ಡ್ ಜಾಗದಲ್ಲಿ ಇನ್ನೊಬ್ಬ ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿ ಇದ್ನಲ್ಲ, ಅವನು ಈ ವಿಷಯನ ಕೇಳಿಸ್ಕೊಂಡು ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಅವಾಗ ಈಶಾ ಸೂಪರ್ ಆಗಿ ಒಂದು ಗನ್ ಉಪಯೋಗಿಸ್ಕೊಂಡು ಅವನ ಕತೆನ ಮುಗಿಸ್ಬಿಡ್ತಾಳೆ. ಇದರಿಂದ ನಮ್ ಹೀರೋ ಈಶಾಗೆ ಬೈತಾನೆ, ಇದೇನಾದ್ರೂ ಫ್ಲೈಟ್ ಕಂಟ್ರೋಲ್ ಮಿಷನ್ ಗೆ ಬಿದ್ದಿದ್ರೆ ಇಡೀ ಫ್ಲೈಟ್ ಬ್ಲಾಸ್ಟ್ ಆಗ್ತಿತ್ತು, ಬುದ್ಧಿ ಇಲ್ವಾ ಹಾಗೆ ಹೀಗೆ ಅಂತ. ಮತ್ತೆ ನಮ್ಮ ಹೀರೋ ಅವಳ ಹತ್ರ ಹೀಗೆ ಮಾತಾಡಕ್ ಶುರು ಮಾಡ್ತಾನೆ, ನೋಡು ಇವಾಗ ನಾನೊಬ್ನೇ ನಿನ್ನ ಬಚಾವ್ ಮಾಡ್ಬೇಕು ಅಂತ ಇರೋದು, ಬೇರೆಯವ್ರು ಎಲ್ಲರೂ ಕೂಡ ನಿನ್ನ ಸಾಯಿಸ್ಬೇಕು ಅಂತ ಮೇಲ್ಗಡೆ ಕಾಯ್ಕೊಂಡ್ ಕುಂತಿದ್ದಾರೆ. ಇವಾಗ ನಾನು ಹೇಳ್ದಾಗ ನೀನ್ ಕೇಳ್ಬೇಕು ಅಂತ. ಆದ್ರೆ ಈಶಾ ಇದಕ್ಕೆಲ್ಲ ಒಪ್ಪತಾನೆ ಇರೋದಿಲ್ಲ. ನೀನ್ ಯಾರು ನನಗೆ ಸಹಾಯ ಮಾಡೋದಕ್ಕೆ, ನಿನ್ ಬದುಕನ್ನ ನೀನ್ ನೋಡ್ಕೋ, ನನಗೆ ಗೊತ್ತು ನಾನು ಹೇಗೆ ಬಚಾವ್ ಆಗ್ಬೇಕು ಅಂತ ಸುಮ್ನೆ ಇವಳು ಹಾಗೆ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಹೀರೋನು ಕೂಡ, ನೋಡು ನನಗೆ ಒಂದು ಡೀಲ್ ಬಂದಿದೆ, ಇನ್ನ ಜೀವಂತವಾಗಿ ತಗೊಂಡೋಗಿ ಹಿಡಿದು ಕೊಟ್ರೆ ನನಗ್ ಬೇಕಾಗಿರೋಂಥದ್ದು ಸಿಗುತ್ತೆ. ಇದರಿಂದ ನಾನು ಇನ್ನ ಜೀವಂತವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ, ಇದಕ್ಕೆ ನೀನು ಕೋಆಪರೇಟ್ ಮಾಡ್ಬೇಕು ಅಂತ. ಇದರಿಂದ ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಅವಳಿಗೆ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ನೀನು ನಾರ್ಮಲ್ ಆಗಿ ಹೇರೋ ಹೋಸ್ಟ್ ಹೊಡ್ತಾರನೆ ನೀನು ಬಿಹೇವಿಯರ್ ಮಾಡು, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ ಅನ್ಬಿಟ್ಟು ಇಬ್ರು ಕೂಡ ಮೇಲ್ಗಡೆ ಬರ್ತಾರೆ. ಈ ಕಡೆ ನಮ್ಮ ಹೀರೋ ಫಸ್ಟ್ ಕ್ಲಾಸ್ ಏರಿಯಾ ಕಡೆಗೆ ಬರ್ತಾನೆ, ಅಲ್ಲಿ ಯಾರಾದ್ರೂ ಕ್ರಿಮಿನಲ್ಸ್ ಇದಾರ ಅನ್ಬಿಟ್ಟು. ಹಾಗೆ ಅಲ್ಲಿದ್ದಂತ ಒಬ್ಬ ಹೇರ್ ಸ್ಟೋರ್ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಲೇಡಿ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ನಮ್ ಹೀರೋ ಕೂಡ ಏನ್ ಸುಮ್ನೆ ಎಲ್ಲ ಅವಳಿಗೆ ಹೊಡೆಯಕ್ಕೆ ಅಂತ ತುಂಬಾ ಟ್ರೈ ಮಾಡ್ತಾನೆ, ಹೊಡಿತಾನೆ ಕೂಡ. ಅವಳು ಕೂಡ ಬಿಡ್ತಾನೆ ಇರೋದಿಲ್ಲ, ನಮ್ ಹೀರೋ ಹಾಕೊಂಡ್ ಸರಿಯಾಗಿ ತೊಳಿತಾ ಇರ್ತಾಳೆ. ಇದರಿಂದ ನಮ್ ಹೀರೋ ಅವಳಿಂದ ಬಚಾವ್ ಆಗ್ಬೇಕು ಅಂದ್ಬಿಟ್ಟು ಒಂದು ಗ್ಲಾಸ್ ನ ತಗೊಂಡು ಅವಳ ಕಣ್ಣಿಗೆ ಚುಚ್ಚಿ ಮುಗಿಸ್ಬಿಡ್ತಾನೆ. ನೋಡಿದ್ರೆ ಅವ್ರ ಕಡೆಯವರು ಒಬ್ಳೆ ಕೂಡ ಇರೋದಿಲ್ಲ, ಇನ್ನೂ 3 ಜನ ಇರ್ತಾರೆ. ಅವ್ರುಗಳು ಕೂಡ ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ನಮ್ ಹೀರೋ ಕೂಡ ಮತ್ತೆ ಫೈಟ್ ಗೆ ಹೇಳಿತಾನೆ. ನೋಡಿದ್ರೆ ಒಬ್ಬೊಬ್ರು ಕೂಡ ಒಂದೊಂದು ಗ್ಲಾಸ್ ತಗೊಂಡು ಚುಚ್ಚಿ ಎಲ್ಲಾರ ಕತೆನೂ ಮುಗಿಸಾಕ್ಬಿಡ್ತಾನೆ. ಎಲ್ಲಾರನ್ನು ಹೊಡೆದು ಸಾಯಿಸಿ ಮುಗಿಸಾದ್ಮೇಲೆ ಅವ್ರ ಫೋನ್ ನೋಡಿದಾಗ ನಮ್ ಹೀರೋನ ಫೋಟೋ ಇರುತ್ತೆ. ನಮ್ ಹೀರೋನ ಮುಗ್ಸಕ್ಕೆ ಅಂತ ಡೀಲ್ ಕೊಟ್ಟಿರ್ತಾರೆ. ಇದರಿಂದ ಈ ಶಾಲೆಗೆ ಬಂದಾಗ ಅವಳನ್ನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು, ಏನಿದು ಇವ್ರಗಳ ಹತ್ರ ನನ್ನ ಫೋಟೋ ಯಾಕಿದೆ, ನನ್ನ ಸಾಯಿಸ್ಬೇಕು ಅಂತ ಏಂತಕ್ಕೆ ಇವ್ರು ಓಡಾಡ್ತಾ ಇದಾರೆ ಅಂದಾಗ ಅವಳಿಗೆ ಏನು ಕೂಡ ಗೊತ್ತಿರೋದಿಲ್ಲ, ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹಾಗಿದ್ರೆ ಇವರೆಲ್ಲರೂ ಕೂಡ ಗೋಸ್ಟ್ ನ ಎಂತಕ್ಕೆ ಸಾಯಿಸ್ಬೇಕು ಅಂತ ಇದಾರೆ ಅಂತ ಕೇಳ್ತಾನೆ. ಅಂದ್ರೆ ಇವಳನ್ನ ಎಂತಕ್ಕೆ ಸಾಯಿಸ್ಬೇಕು ಅಂತ ಇದಾರೆ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಈಶಾನ್ ಕೂಡ ಹೇಳ್ತಾ ಹೋಗ್ತಾಳೆ, ನಾನೊಂದು ಫ್ಯಾಕ್ಟರಿನ ಬಾಂಬಿಗೆ ಬ್ಲಾಸ್ಟ್ ಮಾಡ್ಬಿಟ್ಟಿದೆ. ಆ ಜಾಗದಲ್ಲಿ ಚೈಲ್ಡ್ ಟ್ರಾಫಿಕ್ ನಡೀತಿತ್ತು, ಅಂದ್ರೆ ಮಕ್ಕಳನ್ನೆಲ್ಲ ತುಂಬಾಗಿ ಕೆಟ್ಟದಾಗಿ ಯೂಸ್ ಮಾಡ್ಕೋತಿದ್ರು. ಇದು ನನ್ಗೆ ಇಷ್ಟ ಆಗದಲೆ ಆ ಒಂದು ಜಾಗನೇ ಬಾಂಬಿಗೆ ಬ್ಲಾಸ್ಟ್ ಮಾಡ್ಬಿಟ್ಟೆ ಅಂತ. ಮೋಸ್ಟ್ಲಿ ಅದಕ್ಕೋಸ್ಕರ ಅಂತಾನೆ ಇವ್ರು ನನ್ನ ಸಾಯಿಸೋಕೆ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೈತೆ ಅಂತ ಎಲ್ಲನೂ ಹೇಳ್ತಾ ಇರ್ತಾಳೆ. ನಮ್ ಹೀರೋ ಅವರೆಲ್ಲರನ್ನು ಕೂಡ ಹೊಡೆದು ಸಾಯಿಸಿರೋ ಫೋಟೋನ ಕ್ಯಾಥರಿನ್ಗೆ ಕಳಿಸ್ತಾನೆ. ಆಗ ಯಾರೋನ್ ಇದನ್ನೆಲ್ಲ ನೋಡ್ಬಿಟ್ಟು, ಇವನ್ ಮೇಲೆಲ್ಲ ಯಾಕೆ ಇಷ್ಟೋ ನಂಬಿಕೆ ಇಡ್ತಾ ಇದ್ದೀರಾ, ಇವ್ನು ನಿಜವಾಗ್ಲೂ ಕೂಡ ಗೋಸ್ಟ್ ನ ಕಂಡಿಡ್ದು ಕರ್ಕೊಂಡ್ ಬರ್ತಾನ ಅಂತ ಹೇಳ್ತಿರ್ಬೇಕಾದ್ರೆ ಇವ್ನ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ಹೇಳಿ ಅಂತೆಲ್ಲ ಕೇಳಿದಾಗ ಕ್ಯಾಥರಿನ್ ಕೂಡ ಹೇಳ್ತಾ ಹೋಗ್ತಾಳೆ, ನಮ್ ಹೀರೋ ಮುಂಚೆ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ, ಅದು ಸೀಕ್ರೆಟ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಇವನ್ಗೆ ಒಂದು ಮಿಷನ್ ಬರುತ್ತೆ, ಪ್ರಾಸ್ಟಿಟ್ಯೂಟ್ ಅಲ್ಲಿ ಇರುವಂತ ಒಂದು ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ಅವ್ಳು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಒಂದು ಇನ್ಫಾರ್ಮೇಶನ್ ಬಂದು ಇವನು ಅವಳನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಅವನು ತುಂಬಾ ಕ್ರೂರವಾಗಿ ಬಿಹೇವಿಯರ್ ಮಾಡಿರ್ತಾನೆ ಅವಳ ಹತ್ರ. ಇದರಿಂದ ನಮ್ ಹೀರೋಗೆ ತುಂಬಾ ಆಂಗರ್ಸ್ ಇಶ್ಯೂ ಇರೋದ್ರಿಂದ ಅವನ್ನ ಹಿಡ್ಕೊಂಡು ಒಂದೇ ಸಮನೆ ಅವನ್ನ ಹೊಡಿತಾನೆ, ಅವನ ಕೈಯಾರೆ ಅವನ್ನ ಸಾಯಿಸೇ ಬಿಡ್ತಾನೆ. ಇದರಿಂದ ನಮ್ ಹೀರೋ ಆ ಕೆಲಸದಿಂದ ಸಸ್ಪೆಂಡ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಇವನು ಹೊಡೆದು ಸಾಯಿಸಿದ್ನಲ್ಲ ಆ ವ್ಯಕ್ತಿ, ಅವ್ರನ್ನ ಒಂದು ಬ್ರದರು ಬೇರೆ ಯಾರು ಆಗಿರೋದಿಲ್ಲ, ಅವರು CIA ನ ಹೆಡ್ ಆಗಿರ್ತಾರೆ. ಇದರಿಂದ ನಮ್ ಹೀರೋ ಮೇಲೆ ರಿವೆಂಜ್ ನ ತೀರಿಸ್ಕೊಬೇಕು ಅಂದ್ಬಿಟ್ಟು ಇವನ್ನ ಹಿಂದೆ ಬಿದ್ದಿರ್ತಾರೆ. ಇದೆಲ್ಲ ವಿಷಯ ಕ್ಯಾಥರಿನ್ ಹೇಗಪ್ಪ ಗೊತ್ತು ಅಂದ್ರೆ, ಕ್ಯಾಥರಿನ್ ನಮ್ ಹೀರೋ ಇಬ್ಬರು ಕೂಡ ಲವರ್ಸ್ ಆಗಿರ್ತಾರೆ. ಮತ್ತೆ ಕ್ಯಾಥರಿನ್ ಕೂಡ ಅವ್ರ ಬ್ರದರ್ ನ ಹೊಡೆದು ಸಾಯಿಸೋ ಟೈಮಲ್ಲಿ ಇವಳು ಕೂಡ ಅಲ್ಲೇ ಇರ್ತಾಳಲ್ಲ, ಇದರಿಂದ ಇವಳ ಮೇಲೂ ಕೂಡ ಕೇಸ್ ಬರೋ ಚಾನ್ಸಸ್ ತುಂಬಾ ಹೈ ಇರೋದ್ರಿಂದ ಲೂಕಸ್ ಎಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ಅವನು ಬಚ್ಚಿಕೊಂಡಿರ್ತಾನಲ್ಲ ಆ ಜಾಗನೇ ಹೇಳ್ಬಿಡ್ತಾಳೆ. ಮತ್ತೆ ಹೇಗಿದ್ರು ನನ್ನ ಬಾಯ್ ಫ್ರೆಂಡೇ ಅಲ್ವಾ ಅನ್ಬಿಟ್ಟು ಲೂಕಸ್ಗೂ ಕೂಡ ನಿನ್ನ ಹುಡುಕೊಂಡು ನಿನ್ನ ಮುಗಿಸೋದಿಕ್ಕೆ ಅನ್ಬಿಟ್ಟು ಏಜೆನ್ಸಿ ಕಡೆಯವರು ಬರ್ತಾ ಇದ್ದಾರೆ, ನೀನ್ ಆದಷ್ಟು ಬೇಗ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡು ಅಂತ ಹೇಳಿರ್ತಾಳೆ. ಹಾಗಾಗಿ ನಮ್ ಹೀರೋ USA ನ ಬಿಟ್ಬಿಟ್ಟು ಬ್ಯಾಂಕಾಕ್ಗೆ ಹೋಗಿ ತಗೊಳಕೊಂಡ್ಬಿಡ್ತಾನೆ. ಅಲ್ಲಿ ಇವ್ನ ಪಾಸ್ಪೋರ್ಟ್ ಎಲ್ಲ ಎಕ್ಸ್ಪೈರಿ ಆಗ್ಬಿಟ್ಟು
ವಾಂಟೆಡ್ ಲಿಸ್ಟ್ ಅಲ್ಲಿ ಬಂದ್ಬಿಡ್ತಾನೆ. ಮತ್ತೆ ಈ ಕಡೆ ನಮ್ ಹೀರೋ ಲೂಕಸ್ ಈಶಾ ಹತ್ರ ಬಂದ್ ನೋಡಿದಾಗ ಈಶಾ ಕೂಡ ಒಬ್ಬನ ಹೊಡೆದು ಸಾಯಿಸ್ಬಿಟ್ಟಿರ್ತಾಳೆ. ಇದರಿಂದ ನೀನ್ ಈ ರೀತಿ ಮಾಡಿದ್ರೆ ನಾನು ಹೇಗೆ ನಿನ್ನ ಕಾಪಾಡ್ಲಿ, ಹೇಳ್ದೆ ಕೇಳ್ದೆಲ್ಲ ಏನು ಮಾಡ್ಬೇಡ ಅಂತ ಹಾಗೆ ಇಬ್ರು ಒಬ್ರಿಗೊಬ್ರು ವಾದ ಮಾಡ್ಕೋತಿರ್ಬೇಕಾದ್ರೆ ಆಗ ಇನ್ನೊಬ್ಬ ಹೇರ್ ಹೋಸ್ಟರ್ ಬಂದ್ಬಿಟ್ಟು ಲೂಕಸ್ ಹತ್ರ ಹೇಳ್ತಾನೆ, ನಿಮ್ ಫೋಟೋ ಎಲ್ಲರ ಕೈಲೂ ಇದೆ, ಏನ್ ತುಕ್ಕಿದೆ ಅಂತ ಎಲ್ಲ ಕೇಳಿದಾಗ ನಮ್ ಹೀರೋ ನೋಡ್ತಾನೆ ಅಲ್ಲಿರುವಂತಹ ಕ್ರಿಮಿನಲ್ಸ್ ಎಲ್ಲರ ಕೈಗೂ ಕೂಡ ನಮ್ ಹೀರೋನ ಫೋಟೋ ಬಂದಿರುತ್ತೆ. ಅಂದ್ರೆ ಇವ್ನ ಮುಗಿಸೋದಕ್ಕೆ ಡೀಲುಕ್ ಬಂದಿರುತ್ತೆ ಅಂತ. ಇದರಿಂದ ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಹಿಂಗ್ ಕುತ್ಕೊಂಡ್ರೆ ಆಗೋದಿಲ್ಲ ಅನ್ಬಿಟ್ಟು ಶಿಸ್ತಾಗಿ ಆ ಜನಗಳ ಮಧ್ಯೆ ನುಗ್ಬಿಡ್ತಾನೆ ಫೈಟ್ ಮಾಡೋದಕ್ಕೆ ಅನ್ಬಿಟ್ಟು. ಅಲ್ಲಿ ಯಾರಿದ್ರು ಎಲ್ಲರೂ ಕೂಡ ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರ್ತಾರೆ. ನಮ್ ಹೀರೋ ಕೂಡ ಏನ್ ಸುಮ್ನೆ ಇಲ್ಲ, ಒಬ್ಬೊಬ್ರಿಗೂ ಸರಿಯಾಗಿ ಹೊಡಿತಾನೆ. ಅವ್ರುಗಳು ಕೂಡ ಏನ್ ಬಿಡ್ತಾನೆ ಅನ್ನೋದಿಲ್ಲ, ನಮ್ ಹೀರೋಗೂ ಕೂಡ ಹಾಕೊಂಡ್ ಸರಿಯಾಗಿ ಹೊಡಿತಾರೆ. ಈ ಒಂದು ಫೈಟ್ ಅಲ್ಲಿ ನಮ್ ಹೀರೋಗೂ ಎಷ್ಟೊಂದು ಗಾಯಗಳು ಕೂಡ ಆಗುತ್ತೆ. ನಮ್ ಹೀರೋಗೆ ಸಪೋರ್ಟ್ ಮಾಡ್ಬೇಕು ಅನ್ಬಿಟ್ಟು ಈಶಾನು ಕೂಡ ಬಂದ್ಬಿಟ್ಟು ಫೈಟ್ ಮಾಡ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಹೇಳ್ತಾ ಇರ್ತಾನೆ, ನೀನೆಲ್ಲಾರು ಹೋಗಿ ಬಚ್ಚಿಕ್ಕೋ, ಮಧ್ಯ ಬರ್ಬೇಡ, ಏನಾರು ಆಗ್ಬಿಡುತ್ತೆ ನಿನ್ಗೆ, ಗೊತ್ತಾಗ್ಬಿಡುತ್ತೆ ನೀನೇ ಗೋಸ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರಿಬ್ರು ಮಾತಾಡೋದನ್ನ ಇನ್ನೊಬ್ಬ ನೋಡ್ಬಿಡ್ತಾನೆ. ಅದೇ ಬಾತ್ರೂಮ್ ಅಲ್ಲಿ ಕೂಡ ಹಾಕಿದ್ನಲ್ಲ ನಮ್ ಹೀರೋ, ಅವ್ನ್ ನೋಡ್ಬಿಡ್ತಾನೆ. ಅವ್ನ್ ಬಂದ್ಬಿಟ್ಟು ಈಶಾನ ಮುಗಿಸ್ಬೇಕು ಅನ್ಬಿಟ್ಟು ಫೈಟ್ ಗೆ ಹೇಳಿತಾನೆ. ಆದ್ರೆ ಈಶಾ ಸುಮ್ನೆ ಬಿಡ್ತಾಳ, ಅವ್ನ್ಗೆ ಸರಿಗೆ ಹೊಡಿತಾ ಒಂದು ಬಾಕ್ಸ್ ನ ತಗೊಂಡು ಅವ್ನ ತಲೆ ಮೇಲೆ ಹೊಡೆದು ಅವನು ಕೂಡ ಮುಗಿಸ್ಬಿಡ್ತಾಳೆ. ಈ ಕಡೆ ನಮ್ ಹೀರೋನು ಕೂಡ ಎಲ್ಲರಿಗೂ ಕೂಡ ಹೊಡೆದು ಎಲ್ಲರ ಕತೆನೂ ಮುಗಿಸಾದ್ಮೇಲೆ ಅವಾಗ ಸಡನ್ ಆಗಿ 3 ಲೇಡಿಗಳು ಬಂದ್ಬಿಟ್ಟು ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅವಾಗ ಈಶಾನ ಬಂದ್ಬಿಟ್ಟು ಅವ್ರನ್ನ ತಡೀತಾರೆ. ಇವ್ರು ನಮ್ ಕಡೆಯವರ, ಇವನು ನಮ್ ಕಡೆಯವರ ಅನ್ಬಿಟ್ಟು. ಅವಾಗ ನಮ್ ಹೀರೋಗೆ ಗೊತ್ತಾಗುತ್ತೆ ಇವ್ರು 3 ಜನನು ಈಶಾನ ಸೇವ್ ಮಾಡ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದಾರೆ, ಇವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ಅಂತ. ನಮ್ ಹೀರೋಗೆ ತಲೆ ಸುತ್ತ ಬಂದ್ ಬಿದ್ದೋಗ್ತಾನೆ. ಯಾಕಪ್ಪ ಅಂದ್ರೆ ಈ ಒಂದು ಫೈಟ್ ಅಲ್ಲಿ ನಮ್ ಹೀರೋಗೆ ತುಂಬಾ ಏಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಅವನ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅನ್ಬಿಟ್ಟು. ಈ ಕಡೆ ಕ್ಯಾಥರಿನ್ಗೆ ಗೊತ್ತಾಗೋಗ್ಬಿಡುತ್ತೆ ಈ ಗೋಸ್ಟ್ ಯಾವ್ದೇ ರೀತಿ ಒಂದು ಹುಡುಗ ಅಲ್ಲ, ಒಂದು ಹುಡುಗಿ ಅಂತ. ಮತ್ತೆ ನಮ್ ಹೀರೋಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬಿಟ್ಟು ಅವನ್ಗೂ ಕೂಡ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಈ ಈಶಾನ ಪ್ರಶ್ನೆ ಮಾಡ್ತಾ ಇರ್ತಾನೆ, ಯಾರು ನೀನು, ಎಲ್ಲಿಂದ ಬಂದೆ, ಇವರೆಲ್ಲ ಯಾಕೆ ನಿನ್ನ ಹುಡುಕ್ತಾ ಇದ್ದಾರೆ ಅಂತ. ಆವಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ಈ ಪ್ರಪಂಚದಲ್ಲಿ ತುಂಬಾ ಅನಾಥ ಮಕ್ಕಳುಗಳಿದ್ದಾರೆ, ಅದರಲ್ಲಿ ನಾನೊಬ್ಳು ಕೂಡ. ಆದ್ರೆ ಈ ಮಕ್ಕಳುಗಳನ್ನೆಲ್ಲ ಕಿಡ್ನಾಪರ್ಸ್ಗಳು ಕಿಡ್ನಾಪ್ ಮಾಡಿ ಚೈಲ್ಡ್ ಟ್ರಾಫಿಕ್ಗೆ ಹಾಕ್ತಾರೆ. ಅಲ್ಲಿ ಈ ಮಕ್ಕಳುಗಳನ್ನ ಗುಲಾಮ ರೀತಿಯಾಗಿ ನೋಡ್ಕೋತಾ ಅವ್ರಿಗೆ ಹೋಗ್ತಾ ಅವ್ರಗಳನ್ನ ಮಾರ್ಕೋತಾರೆ. ಅದರಲ್ಲಿ ವಾರ್ಲೋಡ್ ಸೋಲ್ಜರ್ಸ್ಗಳು ನನ್ನ ಕಿಡ್ನಾಪ್ ಮಾಡಿದ್ರು. ಯಾಕಪ್ಪ ಅಂದ್ರೆ ನಾನೊಬ್ಳು ಬುದ್ಧಿಶಾಲಿ ಹುಡುಗಿ ಅಂತ ನನ್ನನ್ನ ಕರ್ಕೊಂಡೋಗಿ ಈ ಡಿಜಿಟಲ್ ಇಂಡಿಯಾದೊಳಗಡೆ ಬಿಟ್ರು. ಹಾಗೆ ಇದ್ರ ಬಗ್ಗೆ ತಿಳ್ಕೊತಾ ನಾನು ಒಂದು ಹ್ಯಾಕರ್ ಆಗಿ ಬದಲಾಗಿ ಹೋಗ್ಬಿಟ್ಟೆ. ಹಾಗಾಗಿ ಇವ್ರುಗಳು ನನ್ನ ಬುದ್ಧಿವಂತಿಕೆನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಅವ್ರಿಗೆ ಬೇಕಾದ್ರೆ ಕೆಲಸನೆಲ್ಲ ಮಾಡಿಸ್ಕೊಂಡ್ರು. ಅವ್ರುಗಳು ಮಾಡ್ತಿದ್ದೆ ಅಂತ ಕೆಲಸ ನನ್ಗೆ ಇಷ್ಟ ಆಗದಲ್ಲೇ ಅಲ್ಲಿಂದ ನಾನು ಎಸ್ಕೇಪ್ ಆಗ್ಬಿಟ್ಟೆ. ಮತ್ತೆ ನಾನು ಸುಮಾರು ವರ್ಷಗಳಿಂದ ಒಂದು ಮಿಷಿನ್ ಮೇಲೆ ಕೆಲಸನ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿಯಾದ ಒಂದು ವೆಪನ್ ಅಂದ್ರೆ ಯಾವುದೇ ಒಂದು ಸಿಸ್ಟಮ್ ಆಗ್ಲಿ ಹ್ಯಾಕ್ ಮಾಡೋದಕ್ಕೆ ಬರೀ 30 ಸೆಕೆಂಡ್ ತಗೊಳುತ್ತೆ. ಆ ರೀತಿಯಾದ ಒಂದು ಸೂಪರ್ ವೆಪನ್ ನಾನು ರೆಡಿ ಮಾಡಿದ್ದೀನಿ ಅಂತ. ಇದನ್ನೇನಾದ್ರೂ ತಪ್ಪಾಗಿ ಯೂಸ್ ಮಾಡೋರ್ ಕೈಗೆ ಹೊಂಟೋಗ್ಬಿಟ್ರೆ ನಮ್ ಕತೆ ಮುಗೀತು ಅನ್ಬಿಟ್ಟು. ಮತ್ತೆ ಫ್ಲೈಟ್ ಅಲ್ಲಿರೋ ಎಲ್ಲಾ ಕ್ರಿಮಿನಲ್ಸ್ ಗಳಿಗೂ ಕೂಡ ಈ ಈಶಾನ ಫೋಟೋನ ಕಳಿಸ್ಬಿಡ್ತಾರೆ. ಇವಳೆ ನಿಜವಾದ ಗೋಸ್ಟ್, ಇವಳನ್ನ ಹಿಡಿದು ಮುಗಿಸಿ ಅನ್ಬಿಟ್ಟು. ಮತ್ತೆ ಈ ಕಡೆ ಕ್ಯಾಥರಿನ್ ಆರೋನ್ ಹತ್ರ ಬರ್ತಾಳೆ. ಬಂದ್ಬಿಟ್ಟು ನೀನೇನೋ ಒಂದು ವಿಷಯ ನನ್ನಿಂದ ಮುಚ್ಚಿರ್ತಿದ್ಯಾ, ಅದೇನು ಅಂತ ಹೇಳಿದೆ ಅಂದ್ರೆ ನೀನ್ ಹಳೆ ರೆಕಾರ್ಡ್ಸ್ ನ ತೆಗೆಸಿ ನಿನ್ನ ಲಾಕ್ ಮಾಡಿಸ್ತೀನಿ ಅಂತ. ಇದರಿಂದ ಆರೋನ್ ಕೂಡ ಎಲ್ಲ ನಿಜಾನು ಹೇಳ್ಬಿಡ್ತಾನೆ. ಈ ಗೋಸ್ಟ್ ಒಂದು ಯಾವ ರೀತಿ ಡಿವೈಸ್ ನ ರೆಡಿ ಮಾಡಿದ್ದಾಳೆ ಅಂದ್ರೆ ಅದರಿಂದ ಏನ್ ಬೇಕಾದ್ರೂ ನಾವು ಮಾಡ್ಬೋದು, ಯಾವ ಕಂಪ್ಯೂಟರ್ ಸಿಸ್ಟಮ್ ಕೂಡ ನಾವು ಹ್ಯಾಕ್ ಮಾಡ್ಕೊಬಹುದು. ಇದರಿಂದ ನಾನು ಆ ಡಿವೈಸ್ ನ ಪಡ್ಕೊಬೇಕು ಅಂದ್ಬಿಟ್ಟು ಡಾರ್ಕ್ ವೆಬ್ ಅಲ್ಲಿ ಇವಳನ್ನ ಹಿಡಿದು ಮುಗಿಸೋರ್ಗೆ $10 million ಕೊಡ್ತೀನಿ ಅಂತ ಸುಮ್ನೆ ಹಾಗೆ ಒಂದು ವಿಷಯನೇ ಬಿಟ್ಟೆ. ಅದನ್ನ ನೋಡಿ ಎಲ್ಲ ಬೌಂಟಿ ಹಂಟರ್ಸ್ಗಳು ಇವಳನ್ನ ಮುಗ್ಸಕ್ಕೆ ಅನ್ಬಿಟ್ಟು ಅದೇ ಒಂದು ಫ್ಲೈಟ್ ಒಳಗಡೆ ಹೋಗಿದ್ದಾರೆ. ನನಗೆ ಟೆನ್ಷನ್ ಆಗಿದ್ದು ಯಾವಾಗ ಅಂದ್ರೆ ನೀವು ಆ ಲೂಕಸ್ ನ ಅವಳನ್ನ ಸೇವ್ ಮಾಡೋದಕ್ಕೆ ಅಂತ ಕಳ್ಸಿದ್ರಲ್ಲ ಅವಾಗ್ಲೇನೆ. ಇದರಿಂದ ನಾನು ಆ ಎಲ್ಲಾ ಬೌಂಟಿ ಹಂಟರ್ಸ್ ಗಳಿಗೆ ಈ ಲೂಕಸ್ ನ ಫೋಟೋನ ಕಳಿಸ್ದೆ. ಇವನೇ ಗೋಸ್ಟ್ ಅನ್ಬಿಟ್ಟು ಇವನ್ನ ಮುಗಿಸಿದ್ರೆ ಅಲ್ಲಿರುವಂತ ಎಲ್ಲ ಕ್ರಿಮಿನಲ್ಸ್ ಗಳು ಒಬ್ರಿಗೊಬ್ರು ಹೊಡೆದಾಡ್ಕೋತಾರೆ. ಯಾಕಪ್ಪ ಅಂದ್ರೆ ಆ $10 million ನನ್ಗೆ ಬೇಕು ಅಂತ. ಹೀಗಾಗಿ ಆ ಫ್ಲೈಟ್ ಅಲ್ಲಿ ಯಾವನು ಕೂಡ ಬದುಕೋದಿಲ್ಲ. ಹೀಗಾಗಿ ಆ ಡಿವೈಸ್ ನನ್ಗೆ ಫ್ರೀ ಆಗಿ ಸಿಕ್ಬಿಡುತ್ತೆ ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾನೆ. ಈ ವಿಷಯನೆಲ್ಲ ಇವಳ ಹತ್ರ ಹೇಳ್ಬಿಟ್ಟು ಇದನ್ನ ಸರ್ಕಾರಕ್ಕೆ ಕೊಟ್ಬಿಟ್ರೆ ನಮ್ಮಿಬ್ಬರಿಗೂ ಕೂಡ ಏನು ಯೂಸ್ ಆಗೋದಿಲ್ಲ. ಅದ್ರ ಬದಲು ನನ್ನ ಜೊತೆಗೆ ಪಾರ್ಟ್ನರ್ ಆಗಿ ನೀನ್ ಸೇರ್ಕೋ, ನಾವು ರಾತ್ರಿ ಬಿಲಿಯನಿಯರ್ ಆಗ್ಬಿಡ್ಬೋದು ನನ್ ಜೊತೆ ಕೈ ಜೋಡಿಸಿದ್ರೆ. ಇಲ್ಲ ಅಂದ್ರೆ ನನ್ ವಿಷಯ ನೀನ್ ಹಾಕೊಡು, ನಿನ್ ವಿಷಯ ನಾನ್ ಹಾಕೊಡ್ತೀನಿ ಅನ್ಬಿಟ್ಟು ಏನ್ ಮಾಡ್ತೀಯ ಯೋಚನೆ ಮಾಡು ಅಂತ ಹೇಳಿದಾಗ ಅದಕ್ಕೆ ಕ್ಯಾಥರಿನ್ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಇವನ್ ಜೊತೆ ಡೀಲ್ಗೆ ಒಪ್ಕೋತಾಳೆ. ಇಲ್ಲಿ ಕೆಳಗಡೆ ಇವರಿಬ್ರು ಮಾತಾಡ್ಕೊಂಡು ಕೂತಿರ್ತಾರಲ್ಲ ಅವಾಗ ಈಶಾಗೆ ಗೊತ್ತಾಗೋಗ್ಬಿಡುತ್ತೆ ಇವಳು ಫೋಟೋ ಎಲ್ಲಾರ್ ಕ್ರಿಮಿನಲ್ಸ್ ಕೈಗೂ ಸಿಕ್ಬಿಟ್ಟಿದೆ, ಎಲ್ಲರೂ ಕೂಡ ಇವಳನ್ನ ಹುಡುಕ್ತಾ ಇದ್ದಾರೆ ಅಂತ. ಇದರಿಂದ ಆ 3 ಜನ ಲೇಡಿಗಳು ಇವಳನ್ನ ಸೇಫ್ ಮಾಡ್ಬೇಕು ಅಂತ ಎಲ್ಲಾನು ಕೂಡ ಪ್ರಿಪೇರ್ ಮಾಡ್ಕೋತಾ ಇರ್ತಾರೆ. ಅವಾಗ ನಮ್ ಹೀರೋ ನಿನಗೆ ಡಾಕ್ಟರ್ ಕೊಟ್ಟಿದ್ನಲ್ಲ ಔಷಧಿ ನನ್ಗೆ ಕೊಡಿಲಿ, ನಾನು ನಿನ್ನ ಸೇವ್ ಮಾಡ್ಬೇಕು ಅನ್ಬಿಟ್ಟು ಆ ಔಷಧಿನ ಇಸ್ಕೊಂಡು ಕುಡಿತಾನೆ. ಕುಡಿದ ತಕ್ಷಣ ನಮ್ ಹೀರೋ ಒಂಥರ ವಿಚಿತ್ರವಾಗಿ ಆಡಕ್ ಶುರು ಮಾಡ್ತಾನೆ. ಇವನ್ ಬಾಡಿ ಒಳಗಡೆ ಫುಲ್ ಜೋಶ್ ಬಂದ್ಬಿಡುತ್ತೆ, ಒಂಥರ ಮೆಂಟಲ್ ರೀತಿ ಆಡ್ತಾ ಇರ್ತಾನೆ. ಇದರಿಂದ ಆ ಒಂದು ಔಷಧಿ ಏನಪ್ಪಾ ಅನ್ಬಿಟ್ಟು ತೆಗೆದು ನೋಡಿದ್ರೆ ಅದೊಂದು ಟೋಡ್ ವೆನಮ್ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಅದು ಇವನ್ಗೆ ಫುಲ್ ನಶ ಹೊಡೆದಂಗ ಆಗ್ತಾ ಇರುತ್ತೆ. ಇದರಿಂದ ಯಾವನು ಬರ್ಲಿ ಇವಾಗ ಮುಗಿಸ್ತೀನಿ ಅನ್ಬಿಟ್ಟು ಒಂದು ಕತ್ತಿನ ತಗೊಂಡು ಮೇಲ್ಗಡೆ
ಮೇಲ್ಗಡೆಗೆ ಹತ್ತುತ್ತಾನೆ. ಈ ಕಡೆ ಇವ್ರು 3 ಜನ ಲೇಡಿ ಕೂಡ ಪ್ಯಾಸೆಂಜರ್ಸ್ ಏರಿಯಾಗೆ ಬರ್ತಾರೆ. ಅಲ್ಲಿ ನೋಡೋ ಕ್ರಿಮಿನಲ್ಸ್ ಗಳೆಲ್ಲ ಇರ್ತಾರಲ್ಲ, ತಗೋ ಇಲ್ಲಿ ದುಮ್ ಧರಾಮ್ ಶುರುವಾಗುತ್ತೆ. ಒಬ್ಬೊಬ್ರಿಗೂ ಕೂಡ ಈ 3 ಜನ ಲೇಡಿಗಳು ಮಸ್ತ್ ಆಗಿ ಹೊಡೆದು ಒಬ್ಬೊಬ್ರು ಕಥೆನ ಮುಗಿಸ್ತಾ ಇರ್ತಾರೆ. ನಮ್ ಹೀರೋ ಇವ್ರದ್ದು ಹೊಡಿಯಕ್ಕೆ ಅಂತ ಬರ್ತಾನೆ. ನೋಡಿದ್ರೆ ಇವ್ನಿಗೆ ಡಿಫ್ರೆಂಟ್ ಆಗಿ ಕಾಣ್ತಾ ಇರುತ್ತೆ ವಿಷನ್. ಅವರೆಲ್ಲರೂ ಕೂಡ ಆಟ ಆಡ್ತಾ ಇರೋ ರೀತಿ, ಡ್ಯಾನ್ಸ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇರುತ್ತೆ. ಆಗ ಅಲ್ಲಿಗೆ ಒಂದು ಕ್ಯಾಟ್ ಐಸ್ ಹುಡುಗಿ ಬಂದ್ಬಿಟ್ಟು ನಮ್ಮ ಹೀರೋಗೆ ಹೊಡೆಯಕ್ಕೆ ಅಂತ ಬಂದಾಗ ನಮ್ಮ ಹೀರೋ ಕೈಯಲ್ಲಿದ್ದಂಥ ವೆಪನ್ನ ತಗೊಂಡು ಅವಳ ತಲೆಗೆ ಚುಚ್ಚಿ ಅವಳ ಕಥೆನ ಅಲ್ಲೇ ಮುಗಿಸಾಕ್ಬಿಡ್ತಾನೆ. ಅದೇ ರೀತಿ ಇಲ್ಲೊಂದು ಫೈಟ್ ಶುರು ಆಗುತ್ತೆ ನೋಡ್ರಿ. ನಮ್ಮ ಹೀರೋಗೆ ಏನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸುಮ್ಮನೆ ಹೊಡೆದು ಎಲ್ಲರನ್ನು ಕೂಡ ಹೊಡೆದು ಬಿಸಾಕ್ತಾ ಇರ್ತಾನೆ. ಅವ್ರುಗಳು ಕೂಡ ನಮ್ಮ ಹೀರೋಗೆ ಚಾಕುವಿಂದ ಹೊಡಿತಾರೆ. ಏನು ಕೂಡ ಅವ್ನಿಗೆ ಫೀಲ್ ಆಗ್ತಾ ಇರೋದಿಲ್ಲ. ಆ ರೀತಿ ವೆನಮ್ ಅವ್ನಿಗೆ ಅವ್ನ ನೋನ ಬ್ಲಾಕ್ ಮಾಡ್ಬಿಟ್ಟಿರುತ್ತೆ. ನಮ್ಮ ಹೀರೋನು ಕೂಡ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಸರಿ ಹೊಡೆದು ಸೈಸ್ ಎಲ್ಲರನ್ನು ಕೂಡ ಮುಗಿಸ್ತಾ ಇರ್ತಾನೆ. ಆಗ ಅದೇ ಫ್ಲೈಟ್ ಅಲ್ಲಿ ಇದ್ದ ಇನ್ನೊಬ್ಬ ಕ್ರಿಮಿನಲ್ ಒಂದು ಗನ್ನ ತಗೊಂಡು ಶೂಟ್ ಮಾಡಕ್ಕೆ ಅಂತ ಬರ್ತಾನೆ. ಆಗ ಆ 3 ಜನ ಲೇಡಿಲಿ ಒಬ್ರು ಹೋಗ್ಬಿಟ್ಟು ಅದನ್ನ ತಡೆಯಕ್ಕೆ ಅಂತ ಹೋಗಿ ಅವ್ರಿಗೆ ಶೂಟ್ ಮಾಡಿ ಸತ್ತೋಗ್ಬಿಡ್ತಾರೆ. ಮತ್ತೆ ಇನ್ನೊಂದು ಗನ್ ತಗೊಂಡು ನಮ್ಮ ಹೀರೋಗೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ಮಾಸ್ಟರ್ ಲೀನಾ ಬಂದ್ಬಿಟ್ಟು ಅವ್ನಿಗೆ ಹೊಡೆದ್ಬಿಡ್ತಾರೆ. ಶೂಟ್ ಮಾಡೋ ಟೈಮಲ್ಲಿ ಒಂದು ಬುಲೆಟ್ ಹೋಗ್ಬಿಟ್ಟು ಆ ಪ್ಲೇನ್ ಗ್ಲಾಸ್ಗೆ ಬಿದ್ದಿರೋದ್ರಿಂದ ಅದ್ರ ಗ್ಲಾಸ್ ಹೊಡೆದೋಗಿ ಪ್ಲೇನ್ ಒಂದು ಭಾಗ ಕಟ್ ಆಗ್ಬಿಡುತ್ತೆ. ಇದರಿಂದ ವ್ಯಾಕ್ಯೂಮ್ ರೀತಿ ಎಲ್ಲ ವಸ್ತುಗಳು ಕೂಡ ಫ್ಲೈಟ್ ಇಂದ ಆಚೆ ಹೋಗ್ತಾ ಇರ್ತವೆ. ಅದೇ ರೀತಿ ನಮ್ಮ ಹೀರೋನ್ ಕೂಡ ಎಲ್ಲರೂ ಕೂಡ ಒಂದೊಂದು ಜಾಗನ ಹಿಡ್ಕೊಂಡು ಸೇಫ್ ಆಗ್ತಾರೆ. ಪೈಲಟ್ ಗಳು ಕೂಡ ಆ ಒಂದು ಫ್ಲೈಟ್ ನ ಸ್ವಲ್ಪ ಕೆಳಗಡೆಗೆ ತಗೊಂಡ್ಬಂದ್ಬಿಟ್ಟು ಕಂಟ್ರೋಲ್ಗೆ ತಗೊಂಡ್ಬಂದ್ಬಿಡ್ತಾರೆ. ಮತ್ತೆ ನಮ್ಮ ಹೀರೋ ಎದ್ದು ನೋಡ್ತಾನೆ. ಇವನ್ನ ಹೊಡೆಯೋದಕ್ಕೆ ಇನ್ನೂ ಸ್ವಲ್ಪ ಜನ ಬಂದಿರ್ತಾರೆ. ಇದರಿಂದ ಈಶಾ ಏನ್ ಮಾಡ್ತಾಳೆ ಅಂದ್ರೆ ಒಂದು ವುಡ್ ಕಟರ್ ಮಿಷಿನ್ ತಗೊಂಡ್ಬಂದ್ಬಿಟ್ಟು ನಮ್ಮ ಹೀರೋ ಕೈಗೆ ಕೊಟ್ಬಿಡ್ತಾಳೆ. ಇದರಿಂದ ನಮ್ಮ ಹೀರೋ ಅಲ್ಲಿರುವಂತ ಎಲ್ಲ ಕ್ರಿಮಿನಲ್ಸ್ ಎಲ್ಲರನ್ನು ಕೂಡ ಮರ ಕತ್ತರಿಸ್ದಂಗೆ ಆ ಒಂದು ವೆಪನ್ ಯೂಸ್ ಮಾಡಿ ಎಲ್ಲರನ್ನು ಕೂಡ ಕೈ ಕಾಲು ತಲೆ ಎಲ್ಲಾನು ಕೂಡ ಕತ್ತರಿಸ್ ಮಾಡಿ ಬಿಸಾಕ್ತಾ ಇರ್ತಾನೆ. ಮಾಸ್ಟರ್ ಲೀನಾ ಈ ಈಶಾನ ಸೇಫ್ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಬಂದ್ಬಿಟ್ಟು ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆದ್ರೆ ಈಶಾಗೆ ಕೋಪ ಬಂದ್ಬಿಟ್ಟು ಅವಳು ಜಡೆಗೆ ಹಾಕೊಂಡಿರೋ ಪಿನ್ ತೆಗೆದು ಅವನ್ಗೆ ಚುಚ್ಚಿ ಸಾಯಿಸಕ್ ಮುಗಿಸಾಕ್ಬಿಡ್ತಾಳೆ. ಮತ್ತೆ ಪೈಲಟ್ ಪ್ಲೇನ್ ಓಡಿಸ್ತಾ ಇರ್ತಾರಲ್ಲ, ಆ ಜಾಗಕ್ಕೆ ಇನ್ನಿಬ್ರು ಬಂದ್ಬಿಟ್ಟು ಈ ಇಬ್ರು ಪೈಲಟ್ ಗಳನ್ನ ಸಾಯಿಸ್ಬಿಡ್ತಾರೆ. ನಮ್ಮ ಹೀರೋನ್ ಕೂಡ ಎಲ್ಲರಿಗೂ ಕೂಡ ಹೊಡೆದ್ಬಿಟ್ಟು ಅಲ್ಲಿರೋ ಎಲ್ಲಾ ಕ್ರಿಮಿನಲ್ಸ್ ಕಥೆನೂ ಮುಗಿಸ್ಬಿಡ್ತಾನೆ. ಇನ್ನ ಬಾಕಿ ಇರೋದು ನಾರ್ಮಲ್ ಆಗಿರೋ ಪೀಪಲ್ಸ್ ಗಳು. ಈ ಕಡೆ ಕ್ಯಾಥರಿನ್ ಮತ್ತೆ ಆರೋನ್ ಇಬ್ರು ಕೂಡ ವೇಟ್ ಮಾಡ್ತಾ ಇರ್ತಾರೆ ಆ ಫ್ಲೈಟ್ ಲ್ಯಾಂಡ್ ಆಗ್ಲಿ ಅಂತ. ಆದ್ರೆ ನೋಡಿದ್ರೆ ಅವ್ರ ಫ್ಲೈಟ್ ಆ ಟ್ರ್ಯಾಕ್ ಇಂದ ಕಾಣೆ ಆಗೋಗ್ಬಿಡುತ್ತೆ. ಇದರಿಂದ ಆರೋನ್ ಒಂದ್ ನಿಮಿಷ ಶಾಕ್ ಆಗ್ತಾ ಇರ್ತಾನೆ. ಏನಿದು ಫ್ಲೈಟ್ ಇಷ್ಟ ಕಾಲಿ ಲ್ಯಾಂಡ್ ಆಗ್ಬೇಕಿತ್ತಲ್ಲ, ಎಲ್ಲೋಯ್ತು ಅಂತ. ಆಗ ನೋಡ್ತಿದ್ದಂಗೆನೆ ಕ್ಯಾಥರಿನ್ ಇದ್ದಾಳಲ್ಲ, ಇವನ್ನ ಶೂಟ್ ಮಾಡಿ ಸಾಯಿಸಿ ಹಾಕ್ಬಿಡ್ತಾಳೆ. ಅವಳಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಇವನಿನ್ನ ಏನ್ಕೆ ಯೂಸ್ ಇಲ್ಲ. ಗೋಸ್ಟ್ ಆಫ್ ಫ್ಲೈಟ್ ನ ತಗೊಂಡು ಬೇರೆ ಕಡೆಗೆ ಹೊರಟೋಗ್ಬಿಟ್ಟಿದ್ದಾಳೆ, ಇವನಿನ್ನ ಏನ್ಕೆ ಯೂಸ್ ಇಲ್ಲ ಅಂತ. ಮತ್ತೆ ಇವರಿಬ್ರು ಕೂಡ ಪೈಲಟ್ ಇರುವಂತ ಜಾಗಕ್ಕೆ ಬರ್ತಾರೆ. ಬಂದಾಗ ನಮ್ ಹೀರೋಗೆ ಗೊತ್ತಾಗುತ್ತೆ ಇಷ್ಟ ಗಂಟ ಫ್ಲೈಟ್ ಓಡಿಸ್ತಿದ್ದು ಪೈಲಟ್ ಗಳಲ್ಲ, ಆ ಒಂದು ಡಿವೈಸ್ ಅಂತ. ಅವಾಗ ಕ್ಯಾಥರಿನ್ ನಮ್ಮ ಹೀರೋಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು ನಿನ್ಗೆ ಆ ಗೋಸ್ಟ್ ಸಿಗೋಲ್ಲ ಅಂದಾಗ, ಇಲ್ಲ ನನಗೆ ಆ ಗೋಸ್ಟ್ ಕಂಡುಹಿಡಿಯಕ್ ಆಗ್ಲಿಲ್ಲ ಯಾರು ಅಂತ ಇವನು ಕೂಡ ಸುಳ್ಳು ಹೇಳ್ತಾನೆ. ಮತ್ತೆ ಅದು ಹೋಗ್ಲಿ ಬಿಡು, ನಿನ್ಗೆ ಯಾವ್ದಾರ ಒಂದು ಡಿವೈಸ್ ಸಿಕ್ತಾ ಅಂತ ಎಲ್ಲ ಕೇಳಿದಾಗ ಇವನಿಗೆ ಗೊತ್ತಿರುತ್ತೆ ಇವಳು ಯಾವ ಡಿವೈಸ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ. ಇದರಿಂದ ಅವಳಿಗೆ ಸರಿಯಾಗಿ ಬೈತಾನೆ. ಈ ಡಿವೈಸ್ ನ ಇಟ್ಕೊಂಡು ನೀ ಏನ್ ಮಾಡ್ಬೇಕು ಅಂತ ಇದೆ ಅಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಬಿಟ್ಟ. ನೀನು ಕೂಡ ಈ ಚೈಲ್ಡ್ ಟ್ರಾಫಿಂಗ್ ಒಳಗಡೆ ಇನ್ಕ್ಲೂಡ್ ಆಗಿದೆಯಾ ಅಂತ ನನಗೆ ಗೊತ್ತು, ಆದ್ರೆ ನಾನು ಆ ರೀತಿ ಆಗೋದಿಕ್ ಬಿಡೋದಿಲ್ಲ. ಈ ಡಿವೈಸ್ ನಿನ್ಗೆ ಯಾವತ್ತೂ ಕೂಡ ನಿನ್ ಕೈಗೆ ಸಿಗೋದಿಲ್ಲ ಅಂತಿರ್ಬೇಕಾದ್ರೆ ಅವಳು ಕೂಡ ಹ್ಯಾಂಗರ್ ಇಂದ ಮಾತಾಡ್ತಾ ಇರ್ತಾಳೆ. ನೀನು ನನಗೆ ಆ ಡಿವೈಸ್ ತಂದು ಕೊಟ್ಟಿಲ್ಲ ಅಂದ್ರೆ ನಿನ್ ಜೀವನ ಸರ್ವ ನಾಶ ಮಾಡ್ಬಿಡ್ತೀನಿ, ನನಗೆ ಗೊತ್ತು. ಇದರಿಂದ ನಮ್ಮ ಹೀರೋನು ಕೂಡ ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್ಬಿಟ್ಟು ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಹಾಗೆ ಈಶಾ ಹತ್ರ ಬಂದು ಕೂತ್ಕೊಂಡು ಅವಳಿಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾನೆ. ಮತ್ತೆ ಈಶಾನು ಕೂಡ ನಮ್ಮ ಹೀರೋಗೆ ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾನೆ, ನನ್ನ ಕಾಪಾಡಿದಕ್ಕೋಸ್ಕರ. ಮತ್ತೆ ಹಾಗೆ ನಮ್ಮ ಹೀರೋ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಪ್ರಜ್ಞೆ ತಗೊಂಡು ಹೋಗ್ಬಿಡ್ತಾನೆ. ಮತ್ತೆ ಅವ್ನಿಗೆ ಪ್ರಜ್ಞೆ ಬಂದಾಗ ಒಂದು ಹಾಸ್ಪಿಟಲ್ ಇರ್ತಾನೆ. ನೋಡಿದ್ರೆ ಅಕ್ಕಪಕ್ಕ ಎಲ್ಲ ಪೂರ್ತಿ ಡೆಮೋಲಶ್ ಆಗೋಗ್ಬಿಟ್ಟಿರುತ್ತೆ. ನಮ್ಮ ಹೀರೋನ್ ಕೂಡ ಇದ್ದಾಗ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡಿಯುತ್ತೆ. ಏನ್ ನಡೀತಿದೆ ಅಂತ ಇವನಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ. ಆಗ ಅಲ್ಲಿಗೆ ಈಶಾ ಬಂದ್ಬಿಟ್ಟು ಈ ಯುದ್ಧ ಇನ್ನು ನಿಂತೇ ಇಲ್ಲ, ಇವ್ರುಗಳು ನಮ್ಮನ್ನ ಹುಡುಕ್ತಾನೆ ಇದ್ದಾರೆ, ಈ ಫೈಟ್ ಇನ್ನು ಕಂಟಿನ್ಯೂ ಆಗುತ್ತೆ ಅಂತ. ಇದರಿಂದ ನಮ್ಮ ಹೀರೋನು ಕೂಡ ಸರಿ ಆಯ್ತು ರೆಡಿ ಆಗಿರೋಣ ಬಾ ಅನ್ಬಿಟ್ಟು ಫೈಟ್ ಗೆ ಇಳಿತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಒಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.